ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಸದಾಕಾಲ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು, ಆರ್ಥಿಕವಾಗಿ ನಾವು ಯಾವ ರೀತಿಯಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು, ಇದೆಲ್ಲದಕ್ಕೂ ಮನೆಯ ಗೃಹಿಣಿಯ ಒಂದು ಕೆಲಸಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕೆಂದರೆ ಮನೆಯನ್ನು ನಡೆಸುವ ಜವಾಬ್ದಾರಿ ಮನೆಯ ಯಜಮಾನಿಯದ್ದೇ ಆಗಿರುತ್ತದೆ. ಮನೆಗಳಲ್ಲಿ ಮಾಡುವ ಈ ಒಂದು ತಪ್ಪುಗಳಿಂದ ನಮ್ಮ ಮನೆಗಳಲ್ಲಿ ಲಕ್ಷ್ಮಿಯು ನೆಲೆಸಿರುವುದಿಲ್ಲ. ನಾವು ಯಾವೆಲ್ಲ ಒಂದು ಕೆಲಸಗಳನ್ನು ಮಾಡಿಕೊಂಡರೆ ನಮ್ಮ ಮನೆಯಲ್ಲಿ ದುಡ್ಡಿನ ಒಂದು ಸಮಸ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ, ನೆಮ್ಮದಿಯಾಗಿ ನಾವು ಜೀವನ ನಡೆಸುವಂತಾಗುತ್ತದೆ ಅಂತ ನೋಡೋಣ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆಯ ಹೊರಗಿನ ಅಂಗಳವನ್ನು ಶುಚಿ ಮಾಡಿ ಬಾಗಿಲನ್ನು ಒರೆಸಿಕೊಳ್ಳಬೇಕು. ಬಾಗಿಲನ್ನು ಒರೆಸುವಾಗ, ಮನೆಯ ಹೊಸ್ತಿಲನ್ನು ಒರೆಸುವಾಗ ಒಂದಷ್ಟು ಸುಗಂಧ ದ್ರವ್ಯಗಳಿಂದ ಒರೆಸುತ್ತಾ ಹೋದರೆ ಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ. ಪನ್ನೀರನ್ನು ಸೇರಿಸಿ ಅಥವಾ ರೋಸ್ ವಾಟರನ್ನು ಸೇರಿಸಿ ಹೊಸ್ತಿಲನ್ನು ಒರೆಸಿ ರಂಗೋಲಿಯನ್ನು ಬಿಡಬೇಕು. ಮನೆಯ ದೇವರ ಮನೆಯಲ್ಲಿ ಯಾವತ್ತಿಗೂ ಬೆಳಗ್ಗೆ 9 ಗಂಟೆಯ ಒಳಗೆ ಒಣಗಿರುವಂಥ ಹೂವುಗಳನ್ನು ತೆಗೆಯಬೇಕು. ಹೂವುಗಳು ಎಷ್ಟೇ ಚೆನ್ನಾಗಿದ್ದರೂ ಸಹ ನೆನ್ನೆ ಇಟ್ಟಂಥ ಹೂವನ್ನು ನಾಳೆ ಬೆಳಗ್ಗೆ ತೆಗೆಯಲೇಬೇಕಾಗುತ್ತದೆ. ಅದನ್ನೇ 3 ದಿನಗಳವರೆಗೆ 2 ದಿನಗಳವರೆಗೆ ಬಿಡುವ ಹಾಗಿಲ್ಲ. ಹಾಗೆಯೇ ಇಲ್ಲಿ ಕಳಸವನ್ನು ಇಡುವಂಥವರು ಒಂದು ಪ್ಲೇಟಿಗೆ ಅಕ್ಕಿಯನ್ನು ಹಾಕಿ ಕಳಸವನ್ನು ಶುಚಿ ಮಾಡಿ ಅದಕ್ಕೆ ವಿಭೂತಿಯನ್ನು ಇಟ್ಟು ಅರಿಶಿಣ ಕುಂಕುಮವನ್ನಿಟ್ಟು ಆ ಅಕ್ಕಿಯ ತಟ್ಟೆಯ ಮೇಲೆ ಇಡಬೇಕು. ಇದು ಖಾಲಿಯಾಗಿ ಯಾವತ್ತಿಗೂ ಇಡಬಾರದು. ಈ ಒಂದು ಕಳಸದ ತುಂಬ ನೀರನ್ನು ಹಾಕಬೇಕು. ಜೊತೆಯಲ್ಲಿ 1-2 ಅಕ್ಕಿ ಕಾಳುಗಳನ್ನು ಕಳಸದ ಒಳಗೆ ಸಹ ಹಾಕಬೇಕಾಗುತ್ತದೆ. ಇದಕ್ಕೆ ಮಾವಿನ ಎಲೆ ಅಥವಾ ವೀಳ್ಯದೆಲೆಗಳನ್ನು ಇಟ್ಟು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. 3 ವೀಳ್ಯದೆಲೆ ಹಾಗೂ 3 ಮಾವಿನ ಎಲೆಗಳು ಯಾವುದಾದರೂ ಸರಿ ಅವುಗಳನ್ನು ಇಡಬೇಕಾಗುತ್ತದೆ. ಹಾಗೆ ತೆಂಗಿನಕಾಯಿ ಕಳಶವನ್ನು ಇಡುವವರು ಸಹ ಇದೇ ರೀತಿಯಾಗಿ ಪ್ಲೇಟ್ನ ಮೇಲೆ ಅಕ್ಕಿಯನ್ನು ಹಾಕಿಯೇ ಇಡಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ಲಕ್ಷ್ಮಿ ಸದಾಕಾಲ ನಮ್ಮ ಮನೆಗಳಲ್ಲಿ ನೆಲೆಸಿರುತ್ತಾಳೆ. ಹಾಗೆಯೇ ಕಸವನ್ನು ಗುಡಿಸುವುದು ನಾವು ಯಾವತ್ತಿಗೂ ಮನೆಯ ಒಳಗಿನಿಂದ ಹೊರಗೆ ಗುಡಿಸಬೇಕು, ಹೊರಗಿನಿಂದ ಒಳಗೆ ಗುಡಿಸಬಾರದು. ಇದರಿಂದ ದರಿದ್ರ ಲಕ್ಷ್ಮಿಯು ಹೊರಗಿನಿಂದ ಮನೆಯ ಒಳಗೆ ಬರುತ್ತಾಳೆ. ಹಾಗಾಗಿ ಮನೆಯ ಕಸವನ್ನು ಒಳಗಿನಿಂದ ಹೊರಗೆ ಗುಡಿಸಬೇಕು. ಹಾಗೆ ಪೊರಕೆಯನ್ನು ಯಾವತ್ತಿಗೂ ಈ ರೀತಿಯಾಗಿ ನಿಲ್ಲಿಸಬಾರದು. ಅದರದ್ದೇ ಜಾಗದಲ್ಲಿ ಈ ರೀತಿಯಾಗಿ ಅದನ್ನು ಇಡಬೇಕಾಗುತ್ತದೆ. ಮನೆಯಲ್ಲಿ ಎಷ್ಟೋ ಖಾಲಿ ಪಾತ್ರೆಗಳು, ಎಂಜಲು ಪಾತ್ರೆಗಳನ್ನು ಸಿಂಕಿನ ತುಂಬ ಹಾಗೆಯೇ ಬಿಟ್ಟು ರಾತ್ರಿ ಮಲಗಬಾರದು. ಯಾವಾಗಲೂ ಸಿಂಕಿನಲ್ಲಿರುವ ಪಾತ್ರೆಗಳನ್ನೆಲ್ಲ ತೊಳೆದು ಶುಚಿ ಮಾಡಿ ಮಲಗಬೇಕಾಗುತ್ತದೆ. ಇಷ್ಟೊಂದು ಗಲೀಜಾಗಿ ಮನೆಯನ್ನು ಇಟ್ಟುಕೊಂಡರೆ ಲಕ್ಷ್ಮೀ ದೇವಿಯು ಮನೆಯ ಒಳಗಡೆ ಪ್ರವೇಶವನ್ನು ಮಾಡುವುದಿಲ್ಲ. ಎಲ್ಲವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಹಾಗೆ ದೇವರ ಮನೆ ದೀಪವನ್ನು ಯಾವತ್ತಿಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಚ್ಚಬಾರದು. ದೀಪದ ತುಂಬ ಎಣ್ಣೆಯನ್ನು ಹಾಕಿ ಸದಾಕಾಲ ನಮ್ಮ ಮನೆಯು ಇದೇ ರೀತಿಯಾಗಿ ಬೆಳಗುತ್ತಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡು ದೀಪವನ್ನು ಹಚ್ಚಬೇಕು. ರಾತ್ರಿ ಮಲಗುವ ಮುನ್ನ
ನೀವು ಸ್ಟವನ್ನು ನೀಟಾಗಿ ಕ್ಲೀನ್ ಮಾಡಿ ಅದರ ಮೇಲೆ ಎಲ್ಲ ಪಾತ್ರೆಗಳನ್ನು ತೆಗೆದಿಟ್ಟು ಮಲಗಬಾರದು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನಾದರೂ ಇಟ್ಟು ಮಲಗಬೇಕು. ಹಾಗೆಯೇ ಮನೆಯಲ್ಲಿ ಪ್ರತಿ ಶುಕ್ರವಾರದಂದು ಅಥವಾ ಅಮಾವಾಸ್ಯೆಯ ದಿವಸದಂದು ಧೂಪಾರತಿಯನ್ನು ಮಾಡಬೇಕು. ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಪ್ರತಿ ಶುಕ್ರವಾರದಂದು ಮಾಡುವುದು ತುಂಬ ಒಳ್ಳೆಯ ವಿಷಯ. ದೇವರ ಮನೆಯಲ್ಲಿ ಎಷ್ಟೇ ಹೂವುಗಳು ಅಲಂಕೃತಗೊಂಡಿದ್ದರೂ ಅದನ್ನು ಇನ್ನು ಮಾರನೆಯ ದಿನ ತೆಗೆಯಲೇಬೇಕು. ಹಾಗೆ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಕೂದಲನ್ನು ಕೆದರಿಕೊಂಡು ಪೂಜೆಯನ್ನು ಮಾಡುವುದು ಒಳಿತಲ್ಲ. ಇದರಿಂದ ಮನೆಯ ಏಳಿಗೆಯಾಗುವುದಿಲ್ಲ. ಕೂದಲನ್ನು ಕಟ್ಟಿಕೊಂಡು ಅದಕ್ಕೆ ಸ್ವಲ್ಪ ಹೂವನ್ನು ಮುಡಿದು ಪೂಜೆಯನ್ನು ಮಾಡಬೇಕು. ಹಾಗೆಯೇ ಮನೆಯಲ್ಲಿ ಯಾವುದೇ ಒಂದು ಒಡೆದ ಗಾಜಿನ ಫೋಟೋವಾಗಲಿ ಮುರಿದಿರುವ ಫೋಟೋವಾಗಲಿ ಯಾವುದನ್ನು ಸಹ ಮನೆಯಲ್ಲಿ ಇಟ್ಟುಕೊಳ್ಳುವುದು ಶ್ರೇಯಸ್ಸಲ್ಲ. ಅದಕ್ಕೆ ಪೂಜೆಯನ್ನು ಸಹ ಮಾಡಬಾರದು. ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಿಯುತ್ತಿರುವ ನದಿಯಲ್ಲಿ ಬಿಡಬೇಕು. ಈ ರೀತಿ ಗೃಹಿಣಿಯು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರಿಂದ ಮನೆಗಳಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ.